ಸರ್ ತಾರೀಕು 1/7/2026 ಇವತ್ತು ನಾವು ಮಂದೇವಾಲ ಗ್ರಾಮಕ್ಕೆ ಬಂದೀವಿ. ನಾವು ನಮ್ಮ ಮಹಾರಾಜರ ಒಂದು ಹೊಲಕ್ಕೆ ಬಂದೀವಿ, ಹತ್ತಿ ಹೊಲಕ್ಕೆ ಬಂದೀವಿ. ಆ ಹತ್ತಿ ಹೊಲ ವೀಕ್ಷಣೆ ಮಾಡ್ಲಿಕ್ಕೆ ಹತ್ತೀವಿ. ಮತ್ತೇನದ ಅವ್ರು ಏನದ ಡಾಕ್ಟರ್ ಭೂಮ್ ಗೊಬ್ಬರಕೊಳ್ಳೆ ಬಂದೀವಿ, ಪ್ರೋಬೂಸ್ಟ ಮತ್ತು ಡಾಕ್ಟರ್ ಭೂಮ್ ಗೊಬ್ಬರಕೊಳ್ಳೆಗೂ ಬಂದೀವಿ. ಇವತ್ತು ಆ ಹತ್ತಿ ವೀಕ್ಷಣೆ ಮಾಡಿದೆ ನಾನು. ಆ ಹತ್ತಿಯ ಪರಿಸ್ಥಿತಿ ಏನದ ಅನ್ನೋದು ನಾನು ರೈತರಿಗೆ ಮನವರಿಕೆ ಮಾಡ್ಲಿಕ್ಕೆ ಹತ್ತೀನಿ. ಇಲ್ಲ ನೋಡಿ ಸರ್, ಈ ರೈತರು ನನಗೆ ಗಿಡಕ್ಕೆ ತೊಗೊಂಬಂದಾರ, ಎಲ್ಲ ಎಲೆಗಳು ಮುದ್ದೆ ಆಗಿಬಿಡ್ಲಕತ್ತವ. ಇವಾಗ ಏನು ಕಚ್ಚೋದಪ್ಪ ಅಂದ್ರೆ ಇಲ್ಲಿ ವೈರಸ್ ಹರಡ್ತದೆ. ಆಮೇಲೆ ಹೇನುಗಳು ಹೊಡ್ತಾವ, ಈ ಎಲೆಯಿಂದ ಪೂರ ಮುದ್ದೆ ಆಗಿಬಿಡ್ತದೆ. ಇದು ಮುದ್ದೆ ಐತಪ್ಪ ಅಂದ್ರೆ ಎಲ್ಲ ಗಿಡಗಳಿಗೆ ತೊಗೊಳುತ್ತೆ. ಇದು ನೋಡಿ ಸರ್, ಇದಕ್ಕಿಂತ ಒಳ್ಳೆ ಗಿಡ ಅದ, ಇದು ಒಳ್ಳೆ ಗಿಡ ಅದ. ಇದು ಎಲೆನೂ ಚಲೋ ಅದ. ಇಲ್ಲಿ ಹಿಂದೆ ನೋಡಿ ಸರ್, ಇಲ್ಲಿ ನೋಡಿ ಸರ್ ಹೆಂಗೆ ಕಚ್ಚದ. ಇದು ನೋಡಿ ಸರ್ ಹೆಂಗೆ ಕಚ್ಚದ. ಇದು ಕಚ್ತಪ್ಪ ಅಂದ್ರೆ ಏನು ಮಾಡ್ತಾವೆ, ಒಳಗಿಂದ ರಸ ಹೀರ್ಕೋತದ. ಮತ್ತೆ ಏನದ ಇಲ್ಲಿ ಜೊಲ್ ಹಚ್ಚಿಬಿಡ್ತದ. ಆ ಜೊಲ್ ಮುಖಾಂತರ ವೈರಸ್ ಹರತ್ತದ. ಆ ವೈರಸ್ ಬತ್ತಪ್ಪ ಅಂದ್ರೆ ಅಲ್ಲಿ ಏನದ ಎಲೆ ಮುಗ್ದಾಗ್ಬಿಡ್ತದ. ಅದಕ್ಕೆ ನಾನು ಪ್ರಿಕಾಷನರಿ ಅಂತ ಹೇಳ್ತೀನಿ, ಮುನ್ನೆಚ್ಚರಿಕೆ ಹೇಳ್ತೀನಿ. ಎಲ್ಲ ರೈತರಿಗೆ ಮುನ್ನೆಚ್ಚರಿಕೆ ಕೊಡ್ಲಾಕತ್ತೀನಿ. ಏನು ಮುನ್ನೆಚ್ಚರಿಕೆ ಕೊಡ್ತಪ್ಪ ಅಂದ್ರೆ, ನಿಮ್ದು ಹತ್ತಿ ಬೆಳಿತಪ್ಪ ಅಂದ್ರೆ ಅದಕ್ಕೆ ಏನದ ನೀಮ್ ಆಯಿಲ್ ಹಾಕಿರಿ, ತಿಂಗಳದಾಗ ಒಮ್ಮೆ ನೀಮ್ ಆಯಿಲ್ ಸ್ಪ್ರೇ ಮಾಡಿರಿ. ಇಲ್ಲಪ್ಪ ಅಂದ್ರೆ ಒಂದು ಕೆಮಿಕಲ್ ಸ್ಪ್ರೇ ಮಾಡಿರಿ. ಇಲ್ಲಪ್ಪ ನೀವು ಕೆಮಿಕಲ್ ನಮ್ಮ ಹತ್ತಿ ಚಲೋ ಅದಕ್ಕೆ ನೀವು ಮನೆಗೆ ಕೂತ್ರಪ್ಪ ಅಂದ್ರೆ ಹತ್ತಿ ಮುಂದೆ ಏನದ ವೈರಸ್ ಬತ್ತು, ಮುಟ್ರು ಬತ್ತು, ಎಲೆ ಮುದ್ದೆ ಐತಪ್ಪ ಅಂದ್ರೆ ಹೂವಕಾಯಿ ಹಿಡಿಯಂಗಿಲ್ಲ, ಇಳುವರಿ ಕಡಿಮೆ ಆಗಿಬಿಡ್ತದೆ. ಅದಕ್ಕಂತ ಇವತ್ತು ನಾವು ಸಾವಯವ ಗೊಬ್ಬರಗಳಿಂದ ನಾವು ಬಂದೀವಿ. ಈಗ ನಮ್ಮ ಸೇಲ್ಸ್ ಮ್ಯಾನೇಜರ್ ಆಗಿರ್ತಕ್ಕಂಥ ಪ್ರೋ ಆಗ್ರೋ ಬಯೋಟಾ ಕಂಪ್ನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿರ್ತಕ್ಕಂಥ ನಮ್ಮ ಗುರುನಾಥ್ ಸರ್ ಅದ್ರ ಬಗ್ಗೆ ಸ್ವಲ್ಪ ಎರಡು ಮಾತಾಡ್ತಾ ನಾನು ಕೇಳ್ಕೊತೀನಿ. ಮಾತಾಡಿ ಸರ್. ಹಲೋ ಸರ್, ಮಾತಾಡಿ ಸರ್ ಸ್ವಲ್ಪ. ನಮಸ್ಕಾರ ಸರ್. ನಮಸ್ಕಾರ. ನೋಡ್ರಿ ಸರ್, ಇದು ಗಿಡ ನಿಮ್ಗೆ ತೋರಿಸ್ತೀನಿ ಬರ್ರಿ. ನೋಡ್ರಿ, ಎಲ್ಲ ಇವು ನುಸಿ ಇರ್ತಾವ. ಸ್ವಲ್ಪ ನೋಡ್ರಿ, ಇಲ್ಲಿ ಎಲ್ಲಾ ನುಸಿ ಇರ್ತಾವ, ಪೂರ್ತಿ ನುಸಿ. ಕರಿ ಹೆಣ್ಣು ಇರ್ತಾವ, ಕರಿ ಹೆಣ ನುಸಿ ಕರಿ ಹೆಣ್ಣು. ಹೌದ್ರಿ. ಇವು ಯಾಕೆ ಚಾಲು ಆಗ್ತಾವ ಅಂದ್ರ ಇದು ಮುದಿ ಇರ್ತದ್ರಿ ಗಿಡ. ಫುಲ್ ಮುದಿರನ ಇದಕ್ಕ ಆಲ್ರೆಡಿ ಅದು ಕಚ್ಚಲಕ್ ಚಾಲೋ ಐತಂದ್ರ ನುಸಿ ಎಲ್ಲಾ ರಸ ಹಿರ್ಕೋತಾವ. ಎಲ್ಲ ಇದ್ರಾಗ ಎಷ್ಟು ಇದ್ದಿದ್ದು ಎಲ್ಲಾ ರಸ ಸೋಸ್ಕೊಂಡ್ ಬಿಟ್ಟು ಬರ್ತದೆ. ಶೋಷ ಹಾಕಿಸಿ ಇದು ಗಿಡ ಏನಾಗ್ತದ್ರಿ ಹಿಂಗ್ ಮುದ್ದೆ ಆಗ್ಲಕ್ ಚಾಲೋ ಆಗ್ತದ. ಯಾಕಂದ್ರ ಅದ ರಸಾನೇ ಇದ್ದಿದ್ದು ಬೆಳೆದು. ಆ ರಸಾನೇ ಬೆಳಿಲಕ್ಕ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇರ್ತಾವ, ಎಲ್ಲಾ ಇರ್ತಾವ. ಅವೇ ಬೆಳಿಲಕ್ಕಂದ್ರ ತಾನೇ ಎಲ್ಲಿ ಹಿಂಗ ಒಂದ್ ಮುದ್ದೆ ಐತಪ್ಪ ಅಂದ್ರೆ ಬೆಳವಣಿಗೆ ಆಗಂಗಿಲ್ಲ, ಮುದ್ದಿ ಟೈಪ್ ಆಗ್ತದ್ರಿ. ಇನ್ನೊಂದ್ರಿ ಇಲ್ಲಿ ಬರ್ರಿ ನಿಮ್ಗೆ ತೋರಿಸ್ತೀನಿ. ಇನ್ನೊಂದು ಇದು ನಾನ್ ಬಿಟಿ ಗಿಡ ರೀ. ನಾನ್ ಬಿಟಿ ಗಿಡ. ಇದು ಬಿಟಿ ಗಿಡ ಇಲ್ಲ, ಇದು ನಾನ್ ಬಿಟಿ. ಇದಕ್ಕೆ ಏನಾಗ್ತದ, ಬರೇ ಹೂವ ಬಿರ್ತಾವ್ರಿ, ಕಾಯಿ ಆಗಲ್ಲ ಇದಕ್ಕೆ. ಅಲ್ಲ, ಕಾಯಿ ಆಗ್ಯಾವಲ್ರಿ. ಇಲ್ಲ, ಇದು ಬರೇ ಹೂವ ಇರ್ತಾವ್ರಿ, ಕಾಯಿ ಆಗಲ್ಲ ಇದಕ್ಕ. ಕಾಯಿ ಆಗ್ಯದ ಸರ್, ಹೂವ ಕಾಯಿ ಆಗ್ಯದ. ಇಲ್ಲ, ಕಾಯಿ ಬರಲ್ರಿ ಇದಕ್ಕ. ಇದು ಬರೇ ಹೂವ ಬರ್ತಾವ್ರಿ, ಹಿಂಗ ಹೂವ ಬರ್ತಾವ, ಬರೇ ಹೂವ ಬಿಡ್ತಾವ. ಕಾಯಿ ಎಲ್ಲರೇ ಒಂದಾಗ್ತದ, ಭಾಳ ಆಗಲ್ರಿ ಇದಕ್ಕ. ನೋಡ್ರಿ, ಹಾಗಾದ್ರೆ ಕಿತ್ತು ಕಟ್ಬೇಕಂತೀರಾ? ಇದು ಏನ್ ಮಾಡ್ಬೇಕು, ಇದು ನಾನ್ ಬಿಟಿ ಗಿಡ ಜಾಸ್ತಿ ದಂಡಿಗೆ ಹಚ್ಬೇಕ್ರಿ. ಹೌದು. ಹಾಗೆ ಬೀಜ ನಾನ್ ಬಿಟ್ಟಿ ಗಿಡ ಅನ್ನೋದು ಅವ್ರ ಬೀಜ ಗೊತ್ತಿರೋದಿಲ್ಲ ಸರ್. ಇದು ಗಿಡನೇ ಯಾವುದೇ ಒಂದು ಬೀಜ ಬಂದಿರ್ತದ. ಇಲ್ಲ, ಇದು ಗಿಡ ಹೇಳ್ಬಿಡ್ತ ಅಂದ್ರ ಅದು ಕಿತ್ತಿಗೆರ್ ಹಚ್ಬೇಕಂತಾರೆ. ಬಿಟಿ ಅಂದ್ರೆ ಇದಕ್ಕ ಬಿಟಿ ಅಂದ್ರ ಬಯೋ ಥ್ಯಾರಮ್ ಅಂತ ಕಿಸ್ ಇರ್ತದ್ರಿ. ಅದು ಔಷಧ ಹಚ್ಚಿರ್ತದ. ಈ ಕೆಲವೊಂದ್ ಬೀಜಕ್ಕೆ ಹಚ್ಚಿರಲ್ಲ, ಅದು ಹೋಗಿರಲ್ಲ. ಆ ಬಿಟಿ ಒಂದ್ 2 ಅಂತ ಕಿಸಿ ಏನ್ ಹತ್ಯ ಬರ್ದಿರ್ತಾರ, ಬ್ಲೂ ಗಾರ್ಡ್ ಅಂತ ಕಿಸಿ. ಅದು ಇದಕ್ ಬರಲ್ರಿ, ಅದು ಔಷಧ ಹಚ್ಚಿದಾಗ ಈ ಟೈಪ್ ಬಂದ್ಬಿಡ್ತದ. ಇದು ನಾನ್ ಬಿಟಿ ಗಿಡ. ಇದು ಹಂಗ ಹಾಕಿಸಿ ನಾನ್ ಬಿಟಿ ಗಿಡ ಯಾವಾಗಲೂ ಹೂವ ಆಗ್ತಾವ, ಒಟ್ಟು ಕಾಯಿ ಆಗಲ್ಲ. ಇನ್ನೊಂದು ಇದು ಗಿಡ ಎಕ್ದಮ್ ಮೆತ್ತಗಿರ್ತಾವ್ರಿ. ಇಮಿಡಿಯೇಟ್ಲಿ ಇದಕ್ಕೆ ಏನಾಗ್ತಾವ, ಕ್ರಿಮಿಗಳು, ಈಗ ನುಸಿ ಇರ್ಲಿ, ಹೇನ್ ಇರ್ಲಿ, ದೋಮಾರಿ ಇರ್ಲಿ, ಮತ್ತ ಜಿಗಿ ಇರ್ಲಿ, ಎಲ್ಲಾ ಇದಕ್ಕೆ ಬಂದ್ಬಿಡ್ತಾವ್ರಿ. ಬಂದ್ ಕೇಸಿ ಜಾಸ್ತಿ ತಿನ್ನೋದು ಕೆಲಸ ಇದದ್ ಮಾಡ್ತಾವ. ಹಂಗಾಕಿಸಿ ಇದ್ರದ್ದು ಏನ್ ಇದ್ರ ಮೇಲೆ ಕುತ್ಕೇಸಿ ಬ್ಯಾರೆ ಗಿಡಕ್ಕೇನು ಹೋಗ್ತದ್ರಿ, ಅವು ಕ್ರಿಮಿಗಳು ಅವು ಅಲ್ಲಿ ಏನಾಗ್ತಾವ, ಜಾಸ್ತಿ ಗಿಡ ಕೊಗ್ಗ ಮತ್ತ ಒಂದ್ ನಮೂನಿ ಹಳದಿ ಬಣ್ಣ ಬಂದಾಗ ಸ್ಟಾರ್ಟ್ ಆಗ್ಬಿಡ್ತದ. ಹಂಗ ಹಾಕೇಸಿ ಇದು ನಾನ್ ಬಿಟಿ ಗಿಡ ಜಾಸ್ತಿ ದಂಡಿಗೆ ಹಚ್ಬೇಕು. ಯಾಕಂದ್ರ ಹೊರಗಿಂದ ಬರೋದು ಎಷ್ಟು ಕ್ರಿಮಿಗಳು ಇದಕ್ ಬರ್ತಾವ್ರಿ. ಇದಕ್ ಬಂದ್ ಕೇಸಿ ಇದಕ್ಕೆ ಜಾಸ್ತಿ ತಿಂತಾವ, ಒಳಗ್ ಬರಲ್ಲ ಅದು. ಹಂಗ ಹಾಕೇಸಿ ಒಳಗ ಇದ್ದಂತ ಗಿಡಗಳಿಗೆ ವೈರಸ್ ಜಾಸ್ತಿ ಬರಲ್ಲ. ನೋಡಿ ರೈತ ಬಂಧುಗಳೇ, ನೋಡಿ ಈಗ ನಮ್ಮ ಪ್ರೋ ಆಗ್ರೋ ಬಯೋಟಾ ಕಂಪನಿಯಲ್ಲಿ ಇರ್ತಕ್ಕಂಥ ಒಂದು ಸೇಲ್ಸ್ ಮ್ಯಾನೇಜರ್ ಆಗಿರ್ತಕ್ಕಂಥ ನಮ್ಮ ಗುರುನಾಥ್ ಸರ್ ಸಹ ವಿಸ್ತಾರವಾಗಿ ಈ ಒಂದು ಹೂವಿನ ಬಗ್ಗೆ, ಒಂದು ಕಾಯಿ ಬಗ್ಗೆ, ಒಂದು ಗಿಡದ ಬಗ್ಗೆ ಎಷ್ಟು ಸರಿಯಾಗಿ ಒಂದು ಸಹ ವಿಸ್ತಾರವಾಗಿ ನಾವು ತಿಳಿಸ್ಕೊಟ್ರು. ಅದಕ್ಕೆ ಇದ್ರ ಲಾಭ ತಗೋಬೇಕಾಗಿತ್ತು ಅಂತ ನಾನು ಕೇಳ್ಕೊತೀನಿ. ಮತ್ತು ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಏನದ ಮನವರಿಕೆ ಬೇಕಾಗಿತ್ತಪ್ಪ ಅಂದ್ರೆ ಅವ್ರ ಫೋನ್ ನಂಬರ್ನು ಕೇಳ್ತೀನಿ. ಸರ್, ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 9845626257. ವೆರಿ ಗುಡ್ ಸರ್. ಈಗ ನಮ್ಮ ಮಹಾರಾಜರು ಹೊಲಕ್ಕೆ ಬಂದೀವಿ. ಆ ಮಹಾರಾಜರು ಹೊಲಕ್ಕೆ ನಾವು ಗೊಬ್ಬರ ಕೊಳ್ಳೆ ಬಂದೀವಿ. ಡಾಕ್ಟರ್ ಭೂಮ್ ಗೊಬ್ಬರ ಕೊಡ್ತೀವಿ, ಪ್ರೋಬೂಸ್ಟ್ ಕೊಳ್ಳಾಕತ್ತೀವಿ. ಕೊಟ್ಟ ಒಂದು 15-20 ದಿನದಾಗ ಮತ್ತೆ ನಾವು ವಿಸಿಟ್ ಕೊಡ್ತೀವಿ. ಹತ್ತಿ ಯಾವ ಥರ ಬೆಳವಣಿಗೆ ಆಗ್ಯದ ತಗೊಂಡ್ಗೆ ಅವ್ರ ಮಹಾರಾಜ ನಂಬರ್ನು ಕೇಳ್ತೀನಿ. ಮಹಾರಾಜರೇ ನಮಸ್ಕಾರ. ಸರ್, ತಮ್ಮದು ಫೋನ್ ನಂಬರ್ ಇದ್ದರೆ ಫೋನ್ ನಂಬರ್ ಹೇಳಿ ಸರ್.
ಫೋನ್ ನಂಬರ್ ನನಗೆ ಅಷ್ಟು ಇದಿಲ್ಲ. ಮಗನ ಮೇಲೆ ಆದರೆ ಹಾಂ ಒಳ್ಳೇದು ಇರಲಿ, ಪರವಾಗಿಲ್ಲ ಸರ್, ಪರವಾಗಿಲ್ಲ, ನಾವು ಅವ್ರು ಹೇಳ್ತೀವಿ ಸರ್. ಸರ್ ಈಗ ನಮ್ಮದು ನಾನು ಸೇಲ್ಸ್ ಮ್ಯಾನೇಜರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಪ್ರೋ ಅಗ್ರೋಬ್ಯಾಟ ಕಂಪ್ನಿಯಲ್ಲಿ. ಹೆಚ್ಚಿನ ವಿಚಾರಣೆಗಾಗಿ ನನಗೂ ನೀವು ಕೇಳಬಹುದು. ನನ್ನ ಫೋನ್ ನಂಬರ್ ಇದೆ 9902798688. ಅದಕ್ಕೆ ನಾವು ದಯವಿಟ್ಟು ತಾವೆಲ್ಲ ಒಂದು ವಿಷಯಕಾರಿ ಬಿಟ್ಟು ರಾಸಾಯನಿಕ ಬಿಟ್ಟು ಆರ್ಗ್ಯಾನಿಕ್ ಕಡೆಗೆ ನೀವು ಬರ್ತಿರೋ ತಗೊಂಡ್ಕೆ ನಾನು ಮನವರಿಕೆ ಮಾಡ್ತಿಕೊಡ್ತೀನಿ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಾಂ ಹಲೋ, ಯಾರು?